ನಮಸ್ಕಾರ ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇಂದಿರಾನಗರದ ಖಾಸಗಿ ಶಾಲೆಯೊಂದರಲ್ಲಿ ಓದುತ್ತಿರುವ 3.5 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇದನ್ನು ಖಂಡಿಸಿ ಪೋಷಕರು ಇವತ್ತು ಪ್ರತಿಭಟನೆ ನಡೆಸಿದರು. ಘಟನೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ ಪೋಷಕರು ಘೋಷಣೆಯನ್ನು ಕೂಗಿದರು. ಈ ವೇಳೆ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸೋಮವಾರ ಸಂಜೆಯ ವೇಳೆ ಬಾಲಕಿಯ ಮೇಲೆ ದೌರ್ಜನ್ಯ ನಡೆದಿದೆ ಎನ್ನಲಾಗಿದೆ. ಸ್ಕೂಲ್ ಅಂಕಲ್ನಿಂದ ಘಟನೆ ನಡೆಯಿತು ಅಂತ ಮಗು ಹೇಳ್ತಾ ಇದ್ದು, ಘಟನೆ ಶಾಲಾ ಆವರಣದ ಹೊರಗೆ ಅಥವಾ ಒಳಗೆ ಎಲ್ಲಿ ನಡೆದಿದೆ ಅನ್ನೋದು ಖಚಿತವಾಗಿಲ್ಲ. ವಿಷಯ ತಿಳಿದ ಕೂಡಲೇ ಪೊಲೀಸರು ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರನ್ನ ಪ್ರಶ್ನಿಸಿದ್ದಲ್ಲದೆ ಕೆಲವು ಬೋಧಕೇತರ ಸಿಬ್ಬಂದಿಯನ್ನ ಕೂಡ ವಿಚಾರಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಶಾಲಾ ಸೆಕ್ಯೂರಿಟಿ ಗಾರ್ಡ್ನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಲೈಂಗಿಕ ದೌರ್ಜನ್ಯ ಬಾಲಕಿಯ ಮೇಲೆ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇಂದಿರಾನಗರದ ಖಾಸಗಿ ಶಾಲೆಯಲ್ಲಿ ಓದ್ತಾ ಇರುವಂತಹ 3.5 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾಗಿ ಪೋಷಕರು ಇವತ್ತು ಶಾಲೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಪೋಷಕರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ಏರ್ಪಟ್ಟಿರುವಂತದ್ದು. ಸ್ಕೂಲ್ ಅಂಕಲ್ನಿಂದ ಘಟನೆ ನಡೆಯಿತು ಅಂತ ಮಗು ಹೇಳ್ತಾ ಇದ್ದು, ಈ ಘಟನೆ ಶಾಲಾ ಆವರಣದ ಒಳಗೆ ನಡೆದಿದೆಯೋ ಅಥವಾ ಹೊರಗೋ ಅನ್ನೋದು ಖಚಿತವಾಗಿಲ್ಲ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಶಾಲಾ ಸೆಕ್ಯೂರಿಟಿ ಗಾರ್ಡ್ನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮತ್ತೊಂದು ಇಂತಹದೇ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಇಂದಿರಾನಗರದ ಖಾಸಗಿ ಶಾಲೆಯಲ್ಲಿ. ಈ ಪ್ರಕರಣ ಹೇಗೆ ಬೆಳಕಿಗೆ ಬಂದದ್ದು ಅಂತ? ಎಸ್ ಪ್ರತಿಮಾ, ನಗರದಲ್ಲಿ ಮತ್ತೊಂದು ಪೋಕ್ಸೋ ಪ್ರಕರಣ ದಾಖಲಾಗಿರುವಂತದ್ದು. ಇಂದಿರಾನಗರದ 10ನೇ ಮೇನ್ ನಲ್ಲಿ ಇರುವಂತಹ ಖಾಸಗಿ ಶಾಲೆಯಲ್ಲಿ 3.5 ವರ್ಷದ ಒಂದು ಬಾಲಕಿ ಏನಿದ್ದಾಳೆ ಅವಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಿರುವಂತದ್ದು. ಅಲ್ಲಿದ್ದಂತಹ ವಾಚ್ಮ್ಯಾನ್ ಏನಿದ್ದಾನೆ, ಇವಳಿಗೆ ಒಂದು ಚಾಕ್ಲೇಟ್ ನ ಆಮಿಷ ಒಟ್ಟಿದ ಬಳಿಕ ಆತನನ್ನ ಆ ಮಗುವನ್ನ ತಪ್ಕೊಳ್ಳಕ್ ಹೋಗಿದ್ದಾನೆ ಅನ್ನುವಂತಹ ಒಂದು ವಿಷಯಗಳು ಒಂದು ಮೂಲಗಳಿಂದ ಬರ್ತಾ ಇರುವಂತದ್ದು. ಈಗಾಗಲೇ ಅಲ್ಲಿದ್ದಂತಹ ಈ ವಿಷಯ ತಿಳಿದಂತಹ ಅಲ್ಲಿನ ಪೋಷಕರು ಏನು ಎಲ್ಲರೂ ಕೂಡ ನಮ್ಮ ಶಾಲೆಯ ಪೋಷಕರು ಆ ಶಾಲೆಯ ಮುಂದೆ ನಿಂತು ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನಕ್ಕೆ ಸೆಕ್ಯೂರಿಟಿನ ಇಷ್ಟೆಲ್ಲ ಆಗಿದೆ, ಈ ಹಿಂದೆ ಕೂಡ ಘಟನೆ ಆಗಿದೆ, ವಿಬ್ದಾರೆ ಆಗ್ಲಿ ಮತ್ತೆ ಜೆಬಿನಗರ ಪ್ರಕರಣ ಆಗ್ಲಿ, ಎಲ್ಲವನ್ನೂ ಕೂಡ ಒಂದು ಇಷ್ಟೆಲ್ಲ ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೂಕ್ತವಾದ ಭದ್ರತೆ ಇಲ್ಲ ಮಕ್ಕಳಿಗೆ. ಈ ರೀತಿ ಆದ್ರೆ ನಾವು ಯಾವ ರೀತಿ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಒಂದು ಪ್ರತಿಭಟನೆ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಭಟನೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಪ್ರತಿಮಾ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. Your friend, okay, who it is? XYZ, okay. She was going to police, okay. He was. He was. You come. Why did you tell the police on duty like this? You tell me. Who's